ಜೈನ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವ್ ಏನ್ ಮಾಡ್ತೇವೆ ಅಂದ್ರೆ ಒಂದು ಹೊಸ ನೇಮಕಾತಿ ಬಂದಿರುವಂತದ್ದು. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಈ ನೇಮಕಾತಿ ಹೋದ ವರ್ಷ 2024 ಬಂದಿತ್ತು. ಬಟ್ ಈಗ ಏನಂದ್ರೆ ನೋಟಿಫಿಕೇಶನ್ ಆನ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಯಾವ ನೋಟಿಫಿಕೇಶನ್ ಅಂತ ಕೇಳಿದ್ರೆ ಫಾರೆಸ್ಟ್ ಗಾರ್ಡ್ ನೇಮಕಾತಿ 2024. ಬಟ್ ಇವಾಗ ಏನಾಗ್ತದೆ ಅಂದ್ರೆ ಇದು ನೋಟಿಫಿಕೇಶನ್ ಆನ್ ಆಗಿರೋದು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ತಮ್ನೇಲ್ ಮೇಲೆ ನೋಡಿರ್ಬೋದು ಏನಂತ ಕೇಳಿದ್ರೆ ಅರ್ಹತೆ ನೀವು ಏನಾಗಿರ್ಬೇಕಂದ್ರೆ 12th ಪಾಸ್ ಆಗಿರ್ಬೇಕು. ನಿಮ್ಮ ಒಂದು ಕ್ವಾಲಿಫಿಕೇಶನ್ ಏನಿರ್ಬೇಕಂದ್ರೆ 12ನೇ ಪಾಸ್ ಅಂದ್ರೆ ಸೆಕೆಂಡ್ ಇಯರ್ ಪಾಸ್ ಆಗಿರ್ಬೇಕು. ಅದ್ರ ಜೊತೆಗೆ ನಿಮ್ಗೆ ಇಲ್ಲಿ ಯಾವುದೇ ಮೆಡಿಕಲ್ ಇರಂಗಿಲ್ಲ, ಯಾವುದೇ ಇಂಟರ್ವ್ಯೂ ಇರಂಗಿಲ್ಲ. ಡೈರೆಕ್ಟ್ಲಿ ಏನಂದ್ರೆ ಒಂದು ಅಪಾಯಿಂಟ್ಮೆಂಟ್ ಇರುವಂತದ್ದು. ಜೊತೆಗೆ ನಿಮ್ಗೊಂದು ಎಕ್ಸಾಮ್ ಇರ್ತದೆ, ಜೊತೆ ಫಿಸಿಕಲ್ ಟೆಸ್ಟ್ ಕೂಡ ಇಲ್ಲಿ ಇರುವಂತದ್ದು. ಯಾವ ರೀತಿ ಇದೆ, ಏನೇನ್ ಪ್ರೊಸೆಸ್ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಂತ ಇರುವಂತ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ನೋಡ್ತಾ ಹೋಗ್ರಿ ಏನಿದೆ ಅಂತ ಹೇಳಿ. ಸೊ ಇಲ್ಲಿ ಫಾರೆಸ್ಟ್ ಗಾರ್ಡ್ ರಿಕ್ರೂಟ್ಮೆಂಟ್ 2025 ನೋಟಿಫಿಕೇಶನ್ ಇರುವಂತದ್ದು. ಇಲ್ಲಿ ಟೋಟಲ್ ಪೋಸ್ಟ್ ಕೋಡ್, ಈ ಒಂದು ಪೋಸ್ಟ್ ಅದ ಕೋಡ್ ಏನಂತ ಕೇಳಿದ್ರೆ 41/25 ಅನ್ನುವಂಥದ್ದು ಇದ್ರ ಕೋಡ್ ಆಗಿರ್ತದೆ. ಇಲ್ಲಿ ಪೋಸ್ಟ್ ನೇಮ್ ಏನಂತ ಕೇಳಿದ್ರೆ ಫಾರೆಸ್ಟ್ ಗಾರ್ಡ್ ನ ಒಂದು ಪೋಸ್ಟ್ ಆಗಿರ್ತದೆ. ಅದ್ರ ಜೊತೆಗೆ ಡಿಪಾರ್ಟ್ಮೆಂಟ್ ಯಾವ್ದಂತ ಕೇಳಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್ ಅನ್ನುವಂಥ ಒಂದು ಡಿಪಾರ್ಟ್ಮೆಂಟ್ ಅಂಡರ್ ಒಳಗಡೆ ನೀವು ಕೆಲಸ ಮಾಡ್ಬೇಕಾಗಿರ್ತದೆ. ಸೊ ಈಗ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳು ಬರ್ತಾ ಹೋಗ್ತಾವ. ನೀವು ಕೇಳಿರ್ಬೋದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂತ ಕೇಳಿರ್ತೀರಿ, ಮಿನಿಸ್ಟ್ರಿ ಆಫ್ ಇಂಡಸ್ಟ್ರಿ ಅಂತ ಕೇಳಿರ್ತೀರಿ. ಸೊ ಅಂತದ್ರೊಳಗಡೆ ಇದೊಂದು ಡಿಪಾರ್ಟ್ಮೆಂಟ್ ಯಾವ್ದಂತ ಕೇಳಿದ್ರೆ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್ ಅನ್ನುವಂಥದ್ದು. ಇಲ್ಲಿ ಕೊನೆಯ ದಿನಾಂಕ ನೀವು ಅಪ್ಲೈ ಮಾಡ್ಬೇಕಂತಂದ್ರೆ ನಿಮಗೆ ಇರುವಂತ ಕೊನೆಯ ದಿನಾಂಕ ಯಾವ್ದಂತ ಕೇಳಿದ್ರೆ 16 ಸೆಪ್ಟೆಂಬರ್ 2026 ಆಗಿರ್ತದ. ಆಲ್ರೆಡಿ 24ನೇ ತಾರೀಕಿಂದ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಇರೋದು ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಇದು ಕೊನೆಯ ದಿನಾಂಕ ಇದಾಗಿರುತ್ತೆ. ಓಕೆ, ದೆನ್ ನೆಕ್ಸ್ಟ್ ಗೆ ಎಜುಕೇಶನ್ ಕ್ವಾಲಿಫಿಕೇಶನ್. ಇದೆಲ್ಲದಕ್ಕಿಂತ ಮೊದಲು ನಿಮ್ಗೆ ಇನ್ನೊಂದು ಡೌಟ್ ಇರುತ್ತೆ ಇಲ್ಲಿ ಅಂತ ಕೇರ್ ಸರ್ ಇದ್ರದ್ದು ಅಪ್ಲಿಕೇಶನ್ ಲಿಂಕ್ ಹೆಂಗೆ ಅಂತ ಹೇಳಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಒಂದು ವಾಟ್ಸ್ಆಪ್ ಗ್ರೂಪ್ ಇದು ಲಿಂಕ್ ಹಾಕಿರ್ತೀವಿ. ಆ ಗ್ರೂಪ್ಗೆ ನೀವು ಜಾಯ್ನ್ ಆದ್ರಿ ಅಂದ್ರೆ ಅಲ್ಲಿ ನಿಮ್ಗೆ ಏನ್ ಸಿಗ್ತದೆ, ಇದು ಅಪ್ಲೈ ಮಾಡಕ್ ಲಿಂಕ್ ಕೂಡ ಸಿಗ್ತದೆ ನಮ್ಮ ಗ್ರೂಪ್ ಒಳಗಡೆ. ಸೊ ನೀವು ಏನ್ ಮಾಡ್ಬೇಕು, ಫಸ್ಟ್ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯ್ನ್ ಆಗ್ಬೇಕಾಗಿರ್ತದೆ. ನೆಕ್ಸ್ಟ್ ಗೆ ನೋಡ್ರಿ ಏನಿದೆ ಅಂತ ಹೇಳಿ. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ನಿಮ್ಗೆ ನಾವು ಸ್ಟಾರ್ಟಿಂಗ್ ಹೇಳ್ದಂಗೆ 12th ಪಾಸ್ ಆಗಿರ್ಬೇಕು. ಓಕೆ, ಅದಾದ ಕೂಡಲೇ ನಿಮ್ದು ಒಂದು ರೆಕಗ್ನೈಸ್ ಬೋರ್ಡ್. ಈಗ ಫಾರ್ ಎಕ್ಸಾಂಪಲ್ ನಮ್ ಕರ್ನಾಟಕದ ಇದ್ರೆ KSEB ಅಂತ ಹೇಳಿ ಒಂದು ಬೋರ್ಡ್ ಅದ, ಕರ್ನಾಟಕ ಸ್ಟೇಟ್ ಇದು ಎಜುಕೇಶನ್ ಅಂತ ಹೇಳ್ತಾರೆ ಒಂದು ಬೋರ್ಡ್ ಅದ. ಸೊ ಅದ್ರ ಬೋರ್ಡ್ ಈ ತರ ನೀವು ಏನಾಗಿರ್ಬೇಕು, ಪಾಸ್ ಆಗಿರ್ಬೇಕು. ಮಹಾರಾಷ್ಟ್ರದವರು ಮಹಾರಾಷ್ಟ್ರ ಬೋರ್ಡ್ ಈ ತರ ಇರ್ತದೆ. ಅದಾದ ಕೂಡಲೇ ಡಿಸೈರೇಬಲ್ ಏನಂತ ಕೇಳಿದ್ರೆ ಸ್ವಲ್ಪ ನಿಮ್ಗೆ ಹಿಂದಿ ನಾಲೆಜ್ ಇರಬೇಕು. ಹಿಂದಿ ನೀವು ಫ್ಲೂಯೆಂಟ್ ಆಗಿ ಮಾತಾಡಕ್ ಬರ್ತಿರ್ಬೇಕು. ಜೊತೆಗೆ ನಿಮ್ಗೆ ಓದಾಕ್ ಕೂಡ ಬಂದ್ರೆ ನೀವ್ ಏನ್ ಮಾಡ್ಬೋದು, ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರ್ತದೆ. ಅದಾದ ಕೂಡಲೇ ನೆಕ್ಸ್ಟ್ ಇರುವಂತದ್ದು ಏನಂತ ಕೇಳಿದ್ರೆ ಫಿಸಿಕಲ್ ಏನೇನ್ ಇರಬೇಕು, ಫಿಸಿಕಲಿ ಯಾವ ರೀತಿಯಾಗಿ ಸದೃಢವಾಗಿರ್ಬೇಕು ಅನ್ನೋದ್ರ ಬಗ್ಗೆ ಇದೆ. ಸೊ ಒಂದು ಮೇಲ್ ಅಂತ ಪುರುಷರಿಗೆ ಅಂತ ಕೇಳಿದ್ರೆ ಇಲ್ಲಿ ಹೈಟ್ ನಿಮ್ಗೆ 163 ಸೆಂಟಿಮೀಟರ್ ಇರಬೇಕು. ಹೈಟ್ ಎಷ್ಟು ಅಂತ ಕೇಳಿದ್ರೆ 163 ಸೆಂಟಿಮೀಟರ್ ಇರಬೇಕು. ಚೆಸ್ಟ್ ಎಷ್ಟು ಅಂತ ಕೇಳಿದ್ರೆ 84 ಸೆಂಟಿಮೀಟರ್, 5 ಸೆಂಟಿಮೀಟರ್ ಏನಾದ್ರು ಎಕ್ಸ್ಪಾಂಡೇಬಲ್ ಆಗಿರ್ಬೇಕು. ಅದ್ರ ಜೊತೆಗೆ ಇಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ನೋಡಿದಾಗ 150 ಸೆಂಟಿಮೀಟರ್ ಹೈಟ್ ಇರಬೇಕು. ಜೊತೆಗೆ ಇಲ್ಲಿ ಚೆಸ್ಟ್ ಯೂಶಲಿ ಎಲ್ಲೂ ಚೆಕ್ ಮಾಡಂಗಿಲ್ಲ, ಬಟ್ ಇದ್ರೊಳಗೆ ಒಂದು ಮೆನ್ಷನ್ ಮಾಡಿದಾರೆ ಅಂತ 79 ಸೆಂಟಿಮೀಟರ್. ಎಕ್ಸ್ಪಾನ್ಷನ್ ಎಷ್ಟಂದ್ರೆ 5 ಸೆಂಟಿಮೀಟರ್ ಇರ್ಬೇಕಾಗಿರ್ತದೆ. ಸೊ ಇದಿಷ್ಟು ನಮ್ಗೆ ಅಂತಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಆಗಿರ್ತಾವ. ಅದಾದ ಕೂಡಲೇ ನೆಕ್ಸ್ಟ್ ಗೆ ಏನೊಂದು ಅಬ್ಸರ್ವ್ ಮಾಡ್ಬೇಕಂತ ಕೇಳಿದ್ರೆ ಫಿಸಿಕಲ್ ಟೆಸ್ಟ್ ಒಳಗಡೆ ನಿಮ್ಗೆ 25 ಕಿಲೋಮೀಟರ್ ವಾಕ್ ಇರುತ್ತೆ. ಪುರುಷರಿಗೆ ಏನಿರುತ್ತೆ ಅಂದ್ರೆ 25 ಕಿಲೋಮೀಟರ್ ನೀವು ನಡಿಬೇಕಾಗಿರ್ತದೆ. ಎಷ್ಟು ಗಂಟೆ ಒಳಗಂತ ಕೇಳಿದ್ರೆ 4 ಗಂಟೆ ಒಳಗಡೆ. ಯೂಶಲ್ ಆಗಿ ಯಾರ ಆಗ್ಲಿ ಇವಾಗ ಸ್ವಲ್ಪ ವಾಕಿಂಗ್ ಸ್ಪೀಡ್ ಜಾಸ್ತಿ ಇದ್ದವರು 4 ಗಂಟೆ ಒಳಗೆ 25 ಕಿಲೋಮೀಟರ್ನ ಕವರ್ ಮಾಡ್ಬೋದು ಈಸಿಯಾಗಿ. ಅದೇನ್ ದೊಡ್ಡ ಟಾಸ್ಕ್ ಅಲ್ಲ ಯೂಶಲ್ ಆಗಿ. ನೆಕ್ಸ್ಟ್ ಗೆ 16 ಕಿಲೋಮೀಟರ್ ವಾಕು 4 ಗಂಟೆ ಒಳಗಡೆ ಫಿಮೇಲ್ ಏನು ಮಹಿಳೆಯರು ಇರ್ತಾರಲ್ಲ, ಸೊ ಅವ್ರಿಗೆ ಇರುವಂತದ್ದು. ಅದಾದ ಕೂಡಲೇ ಏಜ್ ಲಿಮಿಟ್ ನಿಮ್ಗೆ ಇಲ್ಲಿ 18ರಿಂದ 27 ವರ್ಷದವರೆಗೆ ಏಜ್ ಲಿಮಿಟ್ ಇರ್ತದೆ. ಏಜ್ ಲಿಮಿಟ್ ನಿಮ್ಗೆ ಎಷ್ಟು ಇರುತ್ತೆ ಅಂತ ಕೇಳಿದ್ರೆ 18ರಿಂದ 27ರವರೆಗೂ ನಿಮ್ಗೆ ಏಜ್ ಲಿಮಿಟ್ ಇಲ್ಲಿ ಇರುವಂತದ್ದು. ಅದಾದ ಕೂಡಲೇ ಏಜ್ ರಿಲ್ಯಾಕ್ಸೇಷನ್ ಆಸ್ ಪರ್ ದ ಗವರ್ಮೆಂಟ್ ರೂಲ್ಸ್. ಇನ್ ಕೇಸ್ ನೀವು OBC ಇದ್ರೆ 2 ವರ್ಷ, SC/ST ಇದ್ರೆ 3 ವರ್ಷ, ಹಿಂಗೇನೇನು ಕಂಡೀಷನ್ಗಳದಲ್ಲ. ಸೊ ಆ ಗವರ್ಮೆಂಟ್ ರೂಲ್ಸ್ ಪ್ರಕಾರ ನಿಮ್ಗೆ ಏನಾಗಿರ್ತದೆ ಅಂದ್ರೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗುವಂತದ್ದು. ಅದಾದ ಕೂಡಲೇ ಪೇ ಸ್ಕೇಲ್ ಅಂದ್ರೆ ನಿಮ್ಗೆ ಸಿಗುವಂತ ಪೇಮೆಂಟ್ ಸ್ಕೇಲ್ ಯಾವ ತರ ಇರ್ತಂದ್ರೆ 21,000ದಿಂದ ಹಿಡಿದು 70,000, ನಿಯರ್ಲಿ 70,000ವರೆಗೂ ಇಲ್ಲಿ ಸ್ಯಾಲರಿ ಸಿಗುವಂತದ್ದು ನಿಮ್ಗೆ ಇಲ್ಲಿ ಇದಾಗಿರ್ತದೆ. ಅಂಡ್ ಪೇ ಲೆವೆಲ್ 3 ಇರುತ್ತೆ, ಗ್ರೂಪ್ C. ಜೊತೆಗೆ ಏನಂತ ಕೇಳಿದ್ರೆ ಇದು ಒಂದು ನಾನ್ ಮಿನಿಸ್ಟ್ರಿಯಲ್ ನಾನ್ ಗೆಜೆಟೆಡ್ ಪೋಸ್ಟ್ ಆಗಿರ್ತದೆ. ಈ ಒಂದು ಇಂಪಾರ್ಟೆಂಟ್ ಆಗಿರುವಂತ ಒಂದು ನೋಟಿಫಿಕೇಶನ್. ಇದ್ರ ಬಗ್ಗೆ ಜಾಸ್ತಿ ಜನರಿಗೆ ಏನಿರಂಗಿಲ್ಲ ಅಂದ್ರೆ ಮಾಹಿತಿ ಇರಂಗಿಲ್ಲ. ನಾವು ವಿಡಿಯೋ ಮಾಡತ್ತೀವಿ, ಯಾಕೆ ವಿಡಿಯೋ ಮಾಡ್ತೀವಿ ಅಂದ್ರೆ ಜಾಸ್ತಿ ಜನರಿಗೆ ಮಾಹಿತಿ ಇರಂಗಿಲ್ಲ. ನಿಮ್ಗೆ ಇದು ಮಾಹಿತಿ ಸಿಕ್ಕದಂದ್ರೆ ನೀವು ಇದಕ್ಕೆ ಅಪ್ಲೈ ಮಾಡಿ ಈಸಿಯಾಗಿ ನೀವು ಏನ್ ಮಾಡ್ಬೋದು, ಒಂದು ಜಾಬ್ ಅನ್ನ ತಗೋಬಹುದು. ನಿಮ್ಗೆ ಏನಾದ್ರು ಇದೇ ತರದ ಜಾಬ್ಗಳ ಒಂದು ವೇಕೆನ್ಸಿಗಳ ಬಗ್ಗೆ ನೋಟಿಫಿಕೇಶನ್ ಒಂದು ಅಪ್ಡೇಟ್ಸ್ ಬೇಕು ಅಂತಂದ್ರೆ ನಮ್ಮ ಈ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಗೆ ಇದರದ್ದು ಇನ್ಫಾರ್ಮೇಶನ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು.